ಹಲೋ ಎವ್ರಿವಾನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಲೈನೆಕ್ಸ್ ಬಗ್ಗೆ ಓನ್ಲಿ ಥಿಯರಿಟಿಕಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಾಕ್ಟಿಕಲ್ ಆಗಿ ಈ ಲೈನೆಕ್ಸ್ ಕಮಾಂಡ್ಸ್ ನ ಮಾಡುವುದಕ್ಕಿಂತ ಮುಂಚೆ ಫಸ್ಟ್ ನಾವು ಕ್ಲೌಡ್ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಓಕೆನಾ? ಕ್ಲೌಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ನಾವು ಲೈನೆಕ್ಸ್ ಕಮಾಂಡ್ಸ್ ನ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ನಮಗೆ ಸರ್ವರ್ ಬೇಕು. ನಾವು ಸರ್ವರ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಮಗೆ ಕ್ಲೌಡ್ ಪ್ರೊವೈಡರ್ಸ್ ಬೇಕು. ದಟ್ಸ್ ವೈ ನಾವು ಕ್ಲೌಡ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಫ್ಟರ್ ದಟ್ ಲೈನೆಕ್ಸ್ ಕಮಾಂಡ್ಸ್ ನ ಪ್ರಾಕ್ಟಿಕಲ್ ಆಗಿ ಮಾಡೋಣ. ಓಕೆನಾ? ಫಸ್ಟ್ ಕ್ಲೌಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಒಬ್ರು ಪರ್ಸನ್ ಇದ್ದಾರೆ. ಆ ಪರ್ಸನ್ ಒಂದು 20 ಡೇಸ್ ಇಂದ ಒಂದು ಪ್ರಾಜೆಕ್ಟ್ ನ ಮಾಡ್ತಾ ಇದ್ದಾರೆ. ಇನ್ನ ಲಾಸ್ಟ್ ಡೇ ಅವರು ನಾಳೆ ಅವರ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆ ಪರ್ಸನ್ 20 ಡೇಸ್ ಇಂದ ಕಷ್ಟ ಬಿದ್ದು ಅವರ ಲ್ಯಾಪ್ಟಾಪ್ ನಲ್ಲಿ ಪ್ರಾಜೆಕ್ಟ್ ಮಾಡಿದ್ರು. ಅವರ ಲ್ಯಾಪ್ಟಾಪ್ ನಲ್ಲಿ ಪ್ರಾಜೆಕ್ಟ್ ನ ಮಾಡಿರ್ತಾರೆ. ಆ ಪ್ರಾಜೆಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಕೂಡ ಎಲ್ಲಿರುತ್ತೆ? ಅವರ ಒಂದು ಲ್ಯಾಪ್ಟಾಪ್ ಅಲ್ಲಿ ಇರುತ್ತೆ. ಇಫ್ ನಾಳೆ ಅವರು ಅವರ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇಫ್ ಅವರ ಲ್ಯಾಪ್ಟಾಪ್ ಬ್ರೋಕನ್ ಆಗಿದೆ ಅಂತ ಅನ್ಕೊಂಡ್ರೆ, ಸೊ ಅವಾಗ ಟೋಟಲ್ ಅವರ ಲ್ಯಾಪ್ಟಾಪ್ ಡ್ಯಾಮೇಜ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಅವರ ಒಂದು ಹಾರ್ಡ್ ಡಿಸ್ಕ್ ಕೂಡ ಡ್ಯಾಮೇಜ್ ಆಗಿರೋದ್ರಿಂದ ಅವರ ಟೋಟಲ್ ಅವ್ರ ಪ್ರಾಜೆಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಕೂಡ ಲಾಸ್ ಆಗುತ್ತೆ. ಸೊ ಇಲ್ಲಿ ಹಾರ್ಡ್ ಡಿಸ್ಕ್ ಗೆ ಡ್ಯಾಮೇಜ್ ಆಗೋದ್ರಿಂದ ಅವರು ಡೇಟಾನ ರಿಟ್ರೀವ್ ಮಾಡ್ಕೋಬಹುದಾ? ಇಲ್ಲ ಅಲ್ವಾ? ಸೊ ಈ ಸಿನಾರಿಯೋನ ನಾವು ವಿತೌಟ್ ಕ್ಲೌಡ್ ಅಂತ ಹೇಳ್ಬಹುದು. ಓಕೆನಾ? ಈ ಸಿನಾರಿಯೋನ ನಮಗೆ ವಿತೌಟ್ ಕ್ಲೌಡ್. ಸೇಮ್ ಇವಾಗ ಇದೇ ಸಿನಾರಿಯೋನ ತಗೊಳ್ಳೋಣ. ಒಂದು ಪರ್ಸನ್ 20 ಡೇಸ್ ಇಂದ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾಳೆ ಅವರ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬೇಕು. ಈ ಕೇಸ್ ಅಲ್ಲಿ ಏನಂತಂದ್ರೆ ಅವರು ಅವರ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡುವುದಕ್ಕೆ ಮುಂಚೆ ಮೀನ್ಸ್ ನಾಳೆ ಸಬ್ಮಿಟ್ ಮಾಡ್ಬೇಕು ಅನ್ಕೊಳ್ಳೋವಾಗ ಟುಡೇ ನೈಟ್ ಪ್ರಾಜೆಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಓಕೆನಾ? ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಇವಾಗ ಮತ್ತೆ ಸೇಮ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡ್ ಆದ್ಮೇಲೆ ಅವರ ಲ್ಯಾಪ್ಟಾಪ್ ಅನ್ನೋದು ಬ್ರೋಕನ್ ಆಗಿರುತ್ತೆ ಅನ್ಕೊಳ್ಳೋಣ. ಅವರ ಲ್ಯಾಪ್ಟಾಪ್ ಬ್ರೋಕನ್ ಆಗಿದೆ ಅಂತ ಅನ್ಕೊಳ್ಳೋಣ. ಅವರ ಲ್ಯಾಪ್ಟಾಪ್ ಮತ್ತೆ ಹಾರ್ಡ್ ಡಿಸ್ಕ್ ಇದೆರಡು ಕೂಡ ಡ್ಯಾಮೇಜ್ ಆಗಿರುತ್ತೆ ಅನ್ಕೊಂಡ್ರೆ, ಒಂದು ಲ್ಯಾಪ್ಟಾಪ್ ಬ್ರೋಕನ್ ಆಗಿದೆ, ಅವರ ಲ್ಯಾಪ್ಟಾಪ್ ಮತ್ತೆ ಹಾರ್ಡ್ ಡಿಸ್ಕ್ ಎರಡೂ ಡ್ಯಾಮೇಜ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಈ ಕೇಸ್ ಅಲ್ಲಿ ಆ ಪರ್ಸನ್ ಅವರ ಡೇಟಾನು ಲಾಸ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರ ಪ್ರಾಜೆಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಡ್ರೈವ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ನಮಗೆ ಅಲ್ಲಿ ಹಾರ್ಡ್ ಡಿಸ್ಕ್ ಡ್ಯಾಮೇಜ್ ಆಗಿದ್ರು ಕೂಡ ಬ್ಯಾಕಪ್ ಡ್ರೈವ್ ಇಂದ ಅವರ ಒಂದು ಡೇಟಾನ ರಿಟ್ರೀವ್ ಮಾಡ್ಕೊಂತಾರೆ. ಅಂದ್ರೆ ನಮಗೆ ಗೊತ್ತು, ಡ್ರೈವ್ ಗೆ ಇಂಟರ್ನೆಟ್ ಹೆಲ್ಪ್ ಇದ್ರೆ ಯಾವ ಲ್ಯಾಪ್ಟಾಪ್ ಆದ್ರೂ ಅವರ ಡೇಟಾನ ಅಪ್ಲೋಡ್ ಮಾಡ್ಕೋಬಹುದು. ಸೊ ಈ ಸಿನಾರಿಯೋನ ನಾವು ವಿತ್ ಕ್ಲೌಡ್ ಅಂತ ಹೇಳ್ತಾ ಇರ್ತೀವಿ. ಓಕೆನಾ? ನಾವು ಈ ಸಿನಾರಿಯೋನ ನಾವು ವಿತ್ ಕ್ಲೌಡ್ ಅಂತ ಹೇಳ್ತೀವಿ. ಅಂದ್ರೆ ಕ್ಲೌಡ್ ನಥಿಂಗ್ ಬಟ್ ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಪ್ರಾಸೆಸ್ ಆಫ್ ಆಕ್ಸೆಸಿಂಗ್ ಡೇಟಾ ಅಪ್ಲಿಕೇಶನ್ ಡೇಟಾ ವಯಾ ಇಂಟರ್ನೆಟ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಯಾವ ತರ ಡೇಟಾ ಆದ್ರೂ ವಯಾ ಇಂಟರ್ನೆಟ್ ಮುಖಾಂತರ ಡೇಟಾನ ರಿಟ್ರೀವ್ ಮಾಡ್ಕೋಬಹುದು ಆರ್ ಸ್ಟೋರ್ ಮಾಡ್ಕೋಬಹುದು. ಸೊ ಅದನ್ನ ನಾವು ಕ್ಲೌಡ್ ಅಂತ ಹೇಳ್ತೀವಿ. ಓಕೆನಾ? ಪ್ರೊಸೆಸಿಂಗ್ ಆಫ್ ಆಕ್ಸೆಸಿಂಗ್ ಡೇಟಾ ಆರ್ ಅಪ್ಲಿಕೇಶನ್ ಡೇಟಾ ವಯಾ ಇಂಟರ್ನೆಟ್. ಸೊ ಯಾವುದೇ ತರ ಡೇಟಾ ಆದ್ರೂ ವಯಾ ಇಂಟರ್ನೆಟ್ ಮುಖಾಂತರ ಡೇಟಾನ ರಿಟ್ರೀವ್ ಮಾಡ್ಕೋಬಹುದು ಆರ್ ಸ್ಟೋರ್ ಮಾಡ್ಕೋಬಹುದು. ಸೊ ಅದನ್ನ ನಾವು ಕ್ಲೌಡ್ ಅಂತ ಹೇಳ್ತೀವಿ. ಅಂಡ್ ಇಲ್ಲಿ ನೆಕ್ಸ್ಟ್ ಪಾಯಿಂಟ್, ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ದ ಡೆಲಿವರಿ ಆಫ್ ಕಂಪ್ಯೂಟಿಂಗ್ ಸರ್ವಿಸಸ್. ಅಂದ್ರೆ ಇದು ನಮಗೆ ಸರ್ವಿಸಸ್ ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಾ ಇದೀವಿ. ಅಂದ್ರೆ ಇದು ನಮಗೆ ಸರ್ವಿಸಸ್ ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಾ ಇದೀವಿ, ಇನ್ಕ್ಲೂಡಿಂಗ್ ಸರ್ವರ್, ಸ್ಟೋರೇಜ್, ಡೇಟಾ ಬೇಸಸ್ ಅಂಡ್ ನೆಟ್ವರ್ಕಿಂಗ್ ಅಂಡ್ ಸಾಫ್ಟ್ವೇರ್. ಸೊ ಇದ್ರ ರಿಲೇಟೆಡ್ ಸರ್ವಿಸಸ್ ಎಲ್ಲಾನು ಕೂಡ ಇದು ನಮಗೆ ಪ್ರೊವೈಡ್ ಮಾಡುತ್ತೆ. ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ದ ಡೆಲಿವರಿ ಆಫ್ ಕಂಪ್ಯೂಟಿಂಗ್ ಸರ್ವಿಸಸ್. ಅಂದ್ರೆ ಸರ್ವಿಸಸ್ ನ ಕಂಪ್ಯೂಟ್ ಮಾಡುತ್ತೆ. ಯಾವ್ದಾದ್ರು ಡೇಟಾನ ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಆರ್ ರಿಟ್ರೀವ್ ಮಾಡ್ಕೋಬೇಕು ಅಂತಂದ್ರೆ ಕ್ಲೌಡ್ ಯೂಸ್ ಆಗುತ್ತೆ ಅಂತ ಹೇಳ್ಬಹುದು. ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ಕೂಡ ಫೇಸ್ಬುಕ್, ಜಿಮೇಲ್ ಅಂಡ್ ಗೂಗಲ್ ಡ್ರೈವ್ ನ ಯೂಸ್ ಮಾಡ್ತೀವಿ. ಸೊ ಇವೆಲ್ಲಾನು ಕೂಡ ನಮಗೆ ಕ್ಲೌಡ್ ಗೆ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಓಕೆನಾ? ಅಂದ್ರೆ ಜಿಮೇಲ್ ಆಗ್ಲಿ, ಆಮೇಲೆ ಡ್ರೈವ್ ಆಗಿರ್ಲಿ ಆರ್ ಫೇಸ್ಬುಕ್, ಇದು ಇಂಟರ್ನೆಟ್ ಇಲ್ದಲೆ ನಾವು ಯೂಸ್ ಮಾಡಬಹುದಾ? ಇಲ್ಲ ಅಲ್ವಾ? ಇದ್ರಲ್ಲಿ ನಾವು ಯಾವುದೇ ಒಂದನ್ನ ಯೂಸ್ ಮಾಡ್ಬೇಕು ಅಂತಂದ್ರೂ ಇಂಟರ್ನೆಟ್ ಅನ್ನೋದು ಕಂಪಲ್ಸರಿ. ಸೊ ನವಡೇಸ್ ಯಾವುದೇ ಒಂದು ಅಪ್ಲಿಕೇಶನ್ ಆದ್ರೂ ನಮಗೆ ಕ್ಲೌಡ್ ಒಳಗಡೆ ಮೂವ್ ಆಗೋದೆ ಅಂದ್ರೆ ಕ್ಲೌಡ್ ಅಲ್ಲೇ ಇರುತ್ತೆ. ಸೊ ಇದು ನಮಗೆ ಕ್ಲೌಡ್ ಬಗ್ಗೆ. ಓಕೆನಾ? ಕ್ಲೌಡ್ ಗೆ ಎಕ್ಸಾಂಪಲ್ಸ್ ಏನ್ ಹೇಳ್ದೆ? ಗೂಗಲ್ ಡ್ರೈವ್, ಫೇಸ್ಬುಕ್, ಜಿಮೇಲ್. ಅಂದ್ರೆ ಇದೆಲ್ಲಾನು ಕೂಡ ಇಂಟರ್ನೆಟ್ ಇಲ್ಲ ಅಂತಂದ್ರೆ ನಾವು ವಿ ಕಾಂಟ್ ಯೂಸ್. ಸೊ ಅದಕ್ಕೆ ನಾವು ಇದನ್ನ ಕ್ಲೌಡ್ ಅಂತ ಹೇಳ್ಬಹುದು. ನಮಗೆ ಕ್ಲೌಡ್ ಪ್ರೊವೈಡರ್ಸ್ ಕೂಡ ಇರುತ್ತೆ. ಕ್ಲೌಡ್ ಪ್ರೊವೈಡರ್ಸ್ ಅಂದ್ರೆ AWS, ಅಶ್ಯೂರ್, GCP ಎಕ್ಸೆಟ್ರಾ. ಓಕೆನಾ? ಸೊ ಇದು ನಮಗೆ ಕ್ಲೌಡ್ ನ ಪ್ರೊವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ನೆಟ್ಫ್ಲಿಕ್ಸ್ ಇದೆ. ನೆಟ್ಫ್ಲಿಕ್ಸ್ ನಮ್ಗೆಲ್ಲರಿಗೂ ಗೊತ್ತು. ನೆಟ್ಫ್ಲಿಕ್ಸ್ ಅಲ್ಲಿ ಏನಿರುತ್ತೆ? ಮೂವೀಸ್, ಶೋಸ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್ ಅನ್ನೋದು ಇರುತ್ತೆ. ನೆಟ್ಫ್ಲಿಕ್ಸ್ ಅವರಿಗೆ ಒಂದು ಸಾರಿ ಮೇಜರ್ ಇಶ್ಯೂ ಬಂತು. ಅಂದ್ರೆ ನೆಟ್ಫ್ಲಿಕ್ಸ್ ಅವರಿಗೆ ಇರುವ ಕಂಟೆಂಟ್ ಎಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಈ ನೆಟ್ಫ್ಲಿಕ್ಸ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಅವಾಗ ಆನ್ ಪ್ರೆಮಿಸಿಸ್ ಸರ್ವರ್ ಅಲ್ಲಿ ಅವರ ಡೇಟಾನ ಕಂಟೆಂಟ್ಸ್ ನ ಇಟ್ಟಿದ್ರು ಅಂತ. ಆನ್ ಪ್ರೆಮಿಸಿಸ್ ಸರ್ವರ್ ಈಸ್ ನಥಿಂಗ್ ಬಟ್ ಕಂಪನಿ ಅವರೇ ಸಮ್ ಸರ್ವರ್ಸ್ ನ ಇನ್ಸ್ಟಾಲ್ ಮಾಡ್ತಾರೆ. ಸೊ ಆ ಸರ್ವರ್ಸ್ ಅಲ್ಲಿ ಅವರ ಒಂದು ಕಂಟೆಂಟ್ ನ ಅವರಿಗೆ ಸಂಬಂಧಿಸಿದಂತಹ ಡೇಟಾನ ಸೇವ್ ಮಾಡ್ತಾರೆ.
ಸೊ ಸಮ್ ಇಶ್ಯೂಸ್ ಇಂದ ಅವರ ಒಂದು ಡೇಟಾ ಕಂಟೆಂಟ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಅದರಿಂದ ಸರಿಯಾಗಿ ಮೂವೀಸ್ ಆಗಿರ್ಲಿ, ಶೋಸ್ ಆಗಿರ್ಲಿ ಸರಿಯಾಗಿ ಸ್ಟ್ರೀಮ್ ಆಗ್ದಲೇನೆ ಆಗಿರುತ್ತೆ. ಸ್ಟ್ರೀಮ್ ಆಗ್ದಲೇ ಇರೋದು, ಪ್ಲೇ ಆಗದೆ ಇರೋದು ನಡೆಯುತ್ತೆ ಅಂತ ಅನ್ಕೊಳ್ಳಿ. ಇವರು ಮೇಜರ್ ಪ್ರಾಬ್ಲಮ್ ಅನ್ನೋದು ಫೇಸ್ ಮಾಡಿರ್ತಾರೆ. ಇಲ್ಲಿ ನೆಟ್ಫ್ಲಿಕ್ಸ್ ಅವರು ಏನ್ ಮಾಡಿರ್ತಾರೆ ಅಂತಂದ್ರೆ, ಸರ್ವರ್ ಅಲ್ಲಿ ಇರುವ ಡೇಟಾ ಎಲ್ಲ ಕೂಡ ಕ್ಲೌಡ್ ಅಲ್ಲಿ ಮೈಗ್ರೇಟ್ ಮಾಡೋಣ ಅಂತ AWS ಅವ್ರನ್ನ ಅಪ್ರೋಚ್ ಮಾಡ್ಬೇಕು. ಆಗ AWS ಅವರು ಆ ಆನ್ ಪ್ರೆಮಿಸಿಸ್ ಸರ್ವರ್ಸ್ ಅಲ್ಲಿ ಇರುವ ಡೇಟಾನ ಕ್ಲೌಡ್ ಅಲ್ಲಿ ಇರ್ತಾರೆ. ಸೊ ಈ ರೀತಿಯಲ್ಲಿ ನೆಟ್ಫ್ಲಿಕ್ಸ್ ಅವರು ಆ ಪ್ರಾಬ್ಲಮ್ ನ ಓವರ್ಕಮ್ ಮಾಡ್ಕೊಂತಾರೆ. ಅಂದ್ರೆ ಈ ರೀತಿಯಲ್ಲಿ AWS ಅನ್ನೋದು ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬಹುದು. ಓಕೆನಾ, ಇದು ನಮಗೆ ಕ್ಲೌಡ್ ಬಗ್ಗೆ. ನೆಕ್ಸ್ಟ್ ಇವಾಗ ಈ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡೋದಾದ್ರೆ ನಮಗೆ ಇಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ನಮಗೆ 2 ಟೈಪ್ಸ್ ಇದೆ. ಒಂದು ಸರ್ವಿಸ್ ಮಾಡೆಲ್, ಇನ್ನೊಂದು ಡಿಪ್ಲಾಯ್ಮೆಂಟ್ ಮಾಡೆಲ್. ಅಂಡ್ ಸರ್ವಿಸ್ ಮಾಡೆಲ್ ಅಲ್ಲಿ ನಮಗೆ 3 ಟೈಪ್ಸ್ ಇದೆ. IaaS ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್, PaaS ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್, ಅಂಡ್ SaaS ಅಂದ್ರೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಡಿಪ್ಲಾಯ್ಮೆಂಟ್ ಮಾಡೆಲ್ ಅಲ್ಲಿ ಕೂಡ ನಮಗೆ 4 ಟೈಪ್ಸ್ ಇದೆ. ಸರ್ವಿಸ್ ಮಾಡೆಲ್ ಅಂತಂದ್ರೆ ಏನು ಅಂತಂದ್ರೆ, ಸರ್ವಿಸಸ್ ನ ಪ್ರೊವೈಡ್ ಮಾಡೋರ್ನ ಸರ್ವಿಸ್ ಮಾಡೆಲ್ ಅಂತೀವಿ. ಅಂಡ್ ನೆಕ್ಸ್ಟ್ ಡಿಪ್ಲಾಯ್ಮೆಂಟ್ ಮಾಡೆಲ್. ಡಿಪ್ಲಾಯ್ಮೆಂಟ್ ಮಾಡೆಲ್ ಈಸ್ ನಥಿಂಗ್ ಬಟ್ ಏನು ಅಂತಂದ್ರೆ, ಇವಾಗ ನಮಗೆ ಅಪ್ಲಿಕೇಶನ್ ನಥಿಂಗ್ ಬಟ್ ಆಪ್ಸ್. ಓಕೆನಾ, ಇವಾಗ ನಾವು ಆಪ್ಸ್ ನ ಇನ್ಸ್ಟಾಲ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಾವು ಎಲ್ಲಿಂದ ಇನ್ಸ್ಟಾಲ್ ಮಾಡ್ತೀವಿ? ಪ್ಲೇ ಸ್ಟೋರ್ ಇಂದ ನಾವು ಆಪ್ಸ್ ನ ಇನ್ಸ್ಟಾಲ್ ಮಾಡ್ತೀವಿ. ಅಪ್ಲಿಕೇಶನ್ಸ್ ನ ನಾವು ಪ್ಲೇ ಸ್ಟೋರ್ ಇಂದ ಇನ್ಸ್ಟಾಲ್ ಮಾಡ್ಕೊಂತೀವಿ. ಇಲ್ಲಿ ಆಪ್ಸ್ ಅಂದ್ರೂ ಅಪ್ಲಿಕೇಶನ್ಸ್ ಅಂತ ಅಂದ್ರೂ ಒಂದೇ. ಏನು ಹೇಳಿ, ಇಲ್ಲಿ ಆಪ್ಸ್ ಅಂದ್ರೂ ಅಪ್ಲಿಕೇಶನ್ಸ್ ಅಂದ್ರೂ ಒಂದೇನೆ. ಆ ಅಪ್ಲಿಕೇಶನ್ಸ್ ಅನ್ನೋದು ನಮಗೆ ಪ್ಲೇ ಸ್ಟೋರ್ ಅಲ್ಲಿ ಹೆಂಗೆ ಬರ್ತಿದೆ? ಸೊ ಫಸ್ಟ್ ಅದನ್ನ ಅವರು ಡಿಪ್ಲಾಯ್ ಮಾಡ್ತಾರೆ. ಅಂದ್ರೆ ಫಸ್ಟ್ ಯಾವ್ದಾದ್ರು ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಕೋಡ್ ಬರಿಬೇಕಾಗಿರುತ್ತೆ. ಆಫ್ಟರ್ ಕೋಡ್ ಅದನ್ನ ಬಿಲ್ಡ್ ಮಾಡಬೇಕು. ಬಿಲ್ಡ್ ಮಾಡಾದ್ಮೇಲೆ ಇಂಟಿಗ್ರೇಟ್ ಮಾಡಾದ್ಮೇಲೆ ಡಿಪ್ಲಾಯ್ಮೆಂಟ್ ಮಾಡಬೇಕು. ಡಿಪ್ಲಾಯ್ಮೆಂಟ್ ಈಸ್ ನಥಿಂಗ್ ಬಟ್ ಏನು ಅಂತಂದ್ರೆ, ಒಂದು ಸರ್ವರ್ ಅಲ್ಲಿ ಅಪ್ಲಿಕೇಶನ್ಸ್ ನ ಇನ್ಸ್ಟಾಲ್ ಮಾಡಿದ್ರೆ ಅದನ್ನ ನಾವು ಡಿಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಓಕೆನಾ, ಏನು ಹೇಳಿ ಇನ್ನೊಂದು ಸರಿ. ಡಿಪ್ಲಾಯ್ಮೆಂಟ್ ಈಸ್ ನಥಿಂಗ್ ಬಟ್ ಏನು ಅಂತಂದ್ರೆ, ಒಂದು ಸರ್ವರ್ ಅಲ್ಲಿ ಆ ಅಪ್ಲಿಕೇಶನ್ಸ್ ನ ಇನ್ಸ್ಟಾಲ್ ಮಾಡಿದ್ರೆ ಅದನ್ನ ನಾವು ಡಿಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಓಕೆನಾ, ಇನ್ನ ಕ್ಲೀನ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಂದು ವೆಬ್ ಸರ್ವರ್ ಅಲ್ಲಿ ವೆಬ್ ಅಪ್ಲಿಕೇಶನ್ಸ್ ನ ಇನ್ಸ್ಟಾಲ್ ಮಾಡಲು ಆದ್ರೆ ಅದನ್ನ ನಾವು ಡಿಪ್ಲಾಯ್ಮೆಂಟ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆನಾ, ನಮಗೆ ಡಿಪ್ಲಾಯ್ಮೆಂಟ್ ಮಾಡೆಲ್. ಓಕೆನಾ, ಫಸ್ಟ್ ಆದ್ರೆ ನಾವು ಸರ್ವಿಸ್ ಮಾಡೆಲ್ ಅಲ್ಲಿ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಡಿಪ್ಲಾಯ್ಮೆಂಟ್ ಮಾಡೆಲ್ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಇಲ್ಲಿ 3 ಟೈಪ್ಸ್ ಇದೆ ಅಲ್ವಾ. ಒನ್ಸ್ ಈ ಡಯಾಗ್ರಾಮ್ ಗೆ ಮೂವ್ ಆಗೋಣ. ಇಲ್ಲಿ ನೋಡೋದಾದ್ರೆ ಫಸ್ಟ್ ಆನ್ ಪ್ರೆಮಿಸಿಸ್ ಸರ್ವರ್ಸ್ ಇದೆ. ಆನ್ ಪ್ರೆಮಿಸಿಸ್ ಅಂದ್ರೆ ಏನು ಅಂತ ಹೇಳಿದೆ. ಆನ್ ಪ್ರೆಮಿಸಿಸ್ ನಥಿಂಗ್ ಬಟ್ ಯಾವ್ದಾದ್ರು ಸರ್ವರ್ಸ್ ನ ನಾವು ನಮಗೆ ಓನ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದನ್ನ ನಾವು ಆನ್ ಪ್ರೆಮಿಸಿಸ್ ಸರ್ವರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸರ್ವರ್ ಗೆ ಬೇಕಾಗಿರುವಂತಹ ಟೋಟಲ್ ಅಪ್ಲಿಕೇಶನ್ ಅಂಡ್ ಡೇಟಾ, ರನ್ ಟೈಮ್, ಮಿಡಲ್ ವೇರ್, OS ಹಿಂಗೆ ಒಂದು ಸರ್ವರ್ ಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ ಇಂದ ಹಿಡಿದು ಟೋಟಲ್ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಕೂಡ ನಮಗೆ ಕಂಪ್ನಿ ಅವರು ನೋಡ್ಕೊಂಡ್ರೆ ಅದನ್ನ ನಾವು ಆನ್ ಪ್ರೆಮಿಸಿಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಆನ್ ಪ್ರೆಮಿಸಿಸ್ ಸರ್ವರ್ಸ್ ಗೆ ಟೋಟಲ್ A to Z ಕೂಡ ನಾವೇ ನೋಡ್ಕೋಬೇಕಾಗುತ್ತೆ. ನಾವು ನಥಿಂಗ್ ಬಟ್ ಇಲ್ಲಿ ಕಂಪ್ನಿ ಅವರು. ಸೊ ಇದನ್ನ ನಾವು ಆನ್ ಪ್ರೆಮಿಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಆ ಸರ್ವರ್ ಅಲ್ಲಿ ಆ ಸರ್ವರ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲಾ ಕೂಡ ಕಂಪ್ನಿ ಅವರೇ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಟೈಮ್ ಟೇಕಿಂಗ್ ಪ್ರಾಸೆಸ್ ಅಂತ ಹೇಳ್ಬೋದು ಅಲ್ವಾ. ಅಂದ್ರೆ ಇಲ್ಲಿ ಇರುವ ಟೋಟಲ್ ಒಂದು ಸರ್ವರ್ ಗೆ ಬೇಕಾಗಿರುವಂತಹ ಟೋಟಲ್ A to Z ಕೂಡ ನಮ್ಮ ಕಂಪ್ನಿ ಅವರೇ ನೋಡ್ಕೊಳೋದಾದ್ರೆ ಇಟ್ ಇಸ್ ಟೈಮ್ ಟೇಕಿಂಗ್ ಪ್ರಾಸೆಸ್. ಟೈಮ್ ಅನ್ನೋದು ತುಂಬಾ ಕನ್ಸ್ಯೂಮ್ ಆಗುತ್ತೆ ಅಂಡ್ ಮನಿ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಸೊ ಮನಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಹಿಂಗೆ ಟೈಮ್ ಕನ್ಸ್ಯೂಮ್ ಆಗ್ದಲೆ ಮನಿ ವೇಸ್ಟ್ ಆಗ್ದಲೆ ಇರ್ಬೇಕು ಅಂತಂದ್ರೆ ಕಂಪನಿ ಅವರು ಈ ಕ್ಲೌಡ್ ಪ್ರೊವೈಡರ್ಸ್ ನ ತಗೊಂತಾರೆ. ಓಕೆನಾ, ಕ್ಲೌಡ್ ಪ್ರೊವೈಡರ್ಸ್ ಈಸ್ ನಥಿಂಗ್ ಬಟ್ ಏನ್ ಹೇಳಿದೆ, AWS, Azure, GCP. ಸೊ ಹಿಂಗೆ ತುಂಬಾ ಇರುತ್ತೆ. ಮೋಸ್ಟ್ ಪಾಪ್ಯುಲರ್ ಆದ್ರೆ AWS ಅಂತ ಹೇಳ್ಬಹುದು. ಸೊ ಈ ಕ್ಲೌಡ್ ಪ್ರೊವೈಡರ್ಸ್ ಅವರಿಗೆ ಹಿಂಗೆ IaaS ಸರ್ವಿಸ್ ನ ಪ್ರೊವೈಡ್ ಮಾಡೋಕೆ ಹೇಳಿದ್ರೆ ಅವರು IaaS ನ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಇಫ್ ಪ್ಲಾಟ್ಫಾರ್ಮ್ ಬೇಕು ಅಂತಂದ್ರೆ ಪ್ಲಾಟ್ಫಾರ್ಮ್ ಸರ್ವಿಸಸ್ ನ ಕಂಪ್ನಿ ಅವರಿಗೆ ಕೊಡ್ತಾರೆ. ಕ್ಲೌಡ್ ಪ್ರೊವೈಡರ್ಸ್ ಅಂದ್ರೆ AWS ಅವರು ಆರ್ Azure ಅವರು. ಸೊ ಹಿಂಗೆ ನೆಕ್ಸ್ಟ್ ಇವಾಗ ನಾವು IaaS ಬಗ್ಗೆ ನೋಡೋಣ. IaaS ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂದ್ರೆ ಏನು? ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತಂದ್ರೆ ನಮಗೆ ಒಂದು ಸರ್ವರ್ ಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ಸ್, ಡೇಟಾ, ರನ್ ಟೈಮ್, ಮಿಡಲ್ ವೇರ್, OS ಇವೆಲ್ಲಾ ಕೂಡ ನಮಗೆ ಟೋಟಲ್ ಅಂದ್ರೆ ಈ ಅಪ್ಲಿಕೇಶನ್ ಹತ್ರ ಇಂದ ಈ OS ವರೆಗೆ ನಾವೇ ಮ್ಯಾನೇಜ್ ಮಾಡ್ತೀವಿ. ನಾವು ಇಲ್ಲಿ ನಥಿಂಗ್ ಬಟ್ ಇಲ್ಲಿ ಕಂಪನಿ ಅವರು ರಿಮೈನಿಂಗ್ ಸರ್ವರ್ ಗೆ ಬೇಕಾಗಿರುವಂತಹ ವರ್ಚುವಲೈಸೇಷನ್, ಸರ್ವರ್, ಸ್ಟೋರೇಜ್, ನೆಟ್ವರ್ಕ್ ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲಾ ಕೂಡ ವೆಂಡರ್ ಮ್ಯಾನೇಜ್ ಮಾಡ್ತಾರೆ. ವೆಂಡರ್ ಇಸ್ ನಥಿಂಗ್ ಬಟ್ ಕ್ಲೌಡ್ ಪ್ರೊವೈಡರ್ಸ್. ಕ್ಲೌಡ್ ಪ್ರೊವೈಡರ್ಸ್ ಯಾರು? AWS, Azure, GCP ಅವರು. ಓಕೆನಾ, ಒಂದು ಅಪ್ಲಿಕೇಶನ್ ಬೇಕಾಗಿರುವಂತಹ ಅಂದ್ರೆ ಒಂದು ಸರ್ವರ್ ಗೆ ಬೇಕಾಗಿರುವಂತಹ ಅಪ್ಲಿಕೇಶನ್, ಡೇಟ್, ರನ್ ಟೈಮ್, ಮಿಡಲ್ ವೇರ್, OS ಇದೆಲ್ಲಾನು ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ. ನಾವು ನಥಿಂಗ್ ಬಟ್
ಇಲ್ಲಿ ಕಂಪ್ನಿ ಅವರು. ಅಂಡ್ ನೆಕ್ಸ್ಟ್ ವರ್ಚುವಲೈಸೇಷನ್, ಸರ್ವರ್ ಅಂಡ್ ಸ್ಟೋರೇಜ್, ನೆಟ್ವರ್ಕ್, ಈ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಕೂಡ ನಮಗೆ ಕ್ಲೌಡ್ ಪ್ರೊವೈಡರ್ಸ್ ಮ್ಯಾನೇಜ್ ಮಾಡ್ತಾರೆ. ವೆಂಡರ್ಸ್, ಅದೇ ನಮಗೆ PaaS ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಅಲ್ಲಿ ನೋಡೋದಾದ್ರೆ ಒಂದು ಸರ್ವರ್ಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ಸ್ ಡೇಟಾ ಮಾತ್ರನೇ ಕಂಪ್ನಿ ಅವರು ನೋಡ್ಕೊಂತಾರೆ. ರಿಮೈನಿಂಗ್ ರನ್ ಟೈಮ್, ಮಿಡಲ್ ವೇರ್, OS, ವಿಜುವಲೈಸೇಷನ್, ಸರ್ವರ್, ಸ್ಟೋರೇಜ್, ನೆಟ್ವರ್ಕ್ ಇದೆಲ್ಲ ಕೂಡ ನಮಗೆ ಮ್ಯಾನೇಜ್ಡ್ ಬೈ ವೆಂಡರ್ಸ್ ಅಂತ ಹೇಳ್ಬಹುದು. ಓಕೆನಾ. ಓನ್ಲಿ ಇಲ್ಲಿ ಅಪ್ಲಿಕೇಶನ್ಸ್ ಡೇಟಾ ಮಾತ್ರ ಕಂಪ್ನಿ ಅವರು ನೋಡ್ಕೊಂತಾರೆ. ನೆಕ್ಸ್ಟ್ ಇದೆಲ್ಲ ಕೂಡ ನಮಗೆ ವೆಂಡರ್ಸ್ ನೋಡ್ಕೊಂತಾರೆ. ಅದೇ ನಾವು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ನೋಡೋದಾದ್ರೆ ಇಲ್ಲಿ ಟೋಟಲ್ ಒಂದು ಸರ್ವರ್ಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ ಡೇಟಾ, ರನ್ ಟೈಮ್, ಮಿಡಲ್ ವೇರ್, OS, ವಿಜುವಲೈಸೇಷನ್, ಸರ್ವರ್, ಸ್ಟೋರೇಜ್, ನೆಟ್ವರ್ಕ್ ಎವ್ರಿಥಿಂಗ್ ಇಸ್ ಮ್ಯಾನೇಜ್ಡ್ ಬೈ ವೆಂಡರ್ಸ್. ಅಂದ್ರೆ ಇದರಲ್ಲಿ ಕಂಪನಿ ಅವರಿಗೆ ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ಸ್ ಹೇಳಿದ್ರೆ ಟೋಟಲ್ ಸರ್ವರ್ ನ ನಮಗೆ ವೆಂಡರ್ಸ್ ಮಾತ್ರನೇ ಮ್ಯಾನೇಜ್ ಮಾಡ್ಕೊಂತಾರೆ ಈ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಲ್ಲಿ. ಐ ಥಿಂಕ್ ಇವಾಗ ನಿಮಗೆ ಈ 3 ಸರ್ವಿಸಸ್ ಅಂದ್ರೆ ಈ 3 ಟೈಪ್ಸ್ ಬಗ್ಗೆನೂ ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಡಿಪ್ಲಾಯ್ಮೆಂಟ್ ಮಾಡೆಲ್ ಬಗ್ಗೆ ಕೂಡ ನೋಡೋಣ. ಓಕೆನಾ. ಇಷ್ಟೋ ತನಕ ನಿಮಗೆ ಹೇಳಿದೆ ಡಿಪ್ಲಾಯ್ಮೆಂಟ್ ಮಾಡೆಲ್ ನಥಿಂಗ್ ಬಟ್ ವೆಬ್ ಸರ್ವರ್ ನ ಇನ್ಸ್ಟಾಲ್ ಮಾಡಿದ್ರೆ ಅದನ್ನ ನಾವು ಡಿಪ್ಲಾಯ್ಮೆಂಟ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆನಾ. ಇದರಲ್ಲಿ ನಮಗೆ 4 ಟೈಪ್ಸ್ ಇದೆ: ಪಬ್ಲಿಕ್, ಪ್ರೈವೇಟ್ ಕ್ಲೌಡ್, ಅಂಡ್ ಹೈಬ್ರಿಡ್, ಅಂಡ್ ಕಮ್ಯುನಿಟಿ. ಸೊ ಫಸ್ಟ್ ನಾವು ಪಬ್ಲಿಕ್ ಬಗ್ಗೆ ನೋಡೋಣ. ಓಕೆನಾ. ಪಬ್ಲಿಕ್ ನಥಿಂಗ್ ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಕ್ಲೌಡ್ ಪ್ರೊವೈಡರ್ಸ್ ಇದಾರೆ. ಈಗ AWS ಕ್ಲೌಡ್ ನ ತಗೊಳ್ಳೋಣ. ಈ AWS ಕ್ಲೌಡ್ ಇದೆ ಅಲ್ವಾ. ಸೊ ಈ AWS ಅಲ್ಲಿ ನಮಗೆ ಕ್ಲೌಡ್ ಅಲ್ಲಿ ಏನು ಅಂತಂದ್ರೆ ನಮಗೆ ಎಷ್ಟು ಆರ್ಗನೈಸೇಷನ್ ಇದೆಯೋ ಯಾವುದೇ ಆರ್ಗನೈಸೇಷನ್ ಆದ್ರೂ ಕೂಡ ಅವರು ಅವ್ರ ಅಪ್ಲಿಕೇಶನ್ ನ ಹೋಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಪಬ್ಲಿಕ್ ಆಗಿ ಹೋಸ್ಟ್ ಮಾಡ್ಕೋಬಹುದು. ಅಂದ್ರೆ ಯಾವ್ದು ಅಪ್ಲಿಕೇಶನ್ಸ್ ನ ಅವರು ಹೋಸ್ಟ್ ಮಾಡೋಣ ಅಂತ ಅನ್ಕೊಂತಾ ಇದ್ದಾರೋ ಅದನ್ನ ಅವರು ತಗೊಂಡೋಗಿ ಪಬ್ಲಿಕ್ ಆಗಿ ಹೋಸ್ಟ್ ಮಾಡ್ತಾರೆ. ಇದನ್ನ ನಾವು ಪಬ್ಲಿಕ್ ಅಂತ ಹೇಳ್ತೀವಿ. ಓಕೆನಾ. ಇದು ನಮಗೆ ಪಬ್ಲಿಕ್. ಇಫ್ ಅವರ ಅಪ್ಲಿಕೇಶನ್ ನ ಪಬ್ಲಿಕ್ ಆಗಿ ಹೋಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇದು. ನೆಕ್ಸ್ಟ್ ಪ್ರೈವೇಟ್ ನಥಿಂಗ್ ಬಟ್ ನಮಗೆ ಮಾರ್ಕೆಟ್ ಅಲ್ಲಿ ಕ್ಲೌಡ್ ಪ್ರೊವೈಡರ್ಸ್ ಇದೆ, AWS, Azure, ಹಿಂಗೆ. ಸೊ ಮಾರ್ಕೆಟ್ ಅಲ್ಲಿ ಇರುವ ಕ್ಲೌಡ್ ಪ್ರೊವೈಡರ್ಸ್ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ ಅಂತಂದ್ರೆ ಕಂಪನಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅವರದು ಓನ್ ಆಗಿ ಕ್ಲೌಡ್ ನ ಕ್ರಿಯೇಟ್ ಮಾಡ್ಕೊಂತಾರೆ. ಸೊ ಅವಾಗ ಕಂಪನಿ ಮಾತ್ರನೇ ಆ ಕ್ಲೌಡ್ ಜೊತೆ ಕನೆಕ್ಟ್ ಆಗ್ತಾರೆ. ಅಂದ್ರೆ ಆ ಕಂಪನಿ ರಿಲೇಟೆಡ್ ಇನ್ಫಾರ್ಮೇಶನ್ ಆ ಕಂಪನಿ ರಿಲೇಟೆಡ್ ಪೀಪಲ್ಗೆ ಮಾತ್ರನೇ ಇರುತ್ತೆ. ಬೇರೆ ಕಂಪನಿ ಅವರಿಗೆ ಶೇರ್ ಮಾಡೋದಿಲ್ಲ ಅವರು. ಸೊ ಅವಾಗ ನಾವು ಪ್ರೈವೇಟ್ ಕ್ಲೌಡ್ ನ ಯೂಸ್ ಮಾಡ್ತೀವಿ. ಬಟ್ ಇದರಿಂದ ನಮಗೆ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಹುದು. ಇಲ್ಲಿ ಕಂಪನಿ ಅವರೇ ಕ್ಲೌಡ್ ನ ಕ್ರಿಯೇಟ್ ಮಾಡೋದ್ರಿಂದ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂಡ್ ಮೇಂಟೆನೆನ್ಸ್ ಕೂಡ ಕಷ್ಟ ಅಂತ ಹೇಳ್ಬಹುದು. ಸೊ ಇದು ನಮಗೆ ಪ್ರೈವೇಟ್. ಅಂಡ್ ನೆಕ್ಸ್ಟ್ ಹೈಬ್ರಿಡ್ ಕ್ಲೌಡ್ ನಥಿಂಗ್ ಬಟ್ ಇಲ್ಲಿ ದಿಸ್ ಮಾಡೆಲ್ ಕಂಬೈನ್ಸ್ aspects of both public and private clouds by using a combination of both types of infrastructure to deliver service to customers or employees. ಅಂದ್ರೆ hybrid cloud nothing but combination of both public cloud and private cloud ಅಂತ ಹೇಳ್ಬಹುದು. ಓಕೆನಾ. ಸೊ ಇದು ನಮಗೆ ಹೈಬ್ರಿಡ್ ಕ್ಲೌಡ್. ಇಲ್ಲಿ ನೋಡಿ ಒನ್ಸ್ ಪಬ್ಲಿಕ್, ದ ನೇಮ್ ಸೇಸ್ ಇಟ್ ಆಲ್, ಇಟ್ ಈಸ್ accessible to the public. Public deployment models in the cloud are perfect for organizations with growing and fluctuating demands. It also makes a great choice for companies with low security concurrence. ಸೊ ಅಂದ್ರೆ ಇಲ್ಲಿ ಯಾವುದೇ ಆರ್ಗನೈಸೇಷನ್ಸ್ ಆದ್ರೂ ಅವರ ಅಪ್ಲಿಕೇಶನ್ಸ್ ನ ಪಬ್ಲಿಕ್ ಆಗಿ ಹೋಸ್ಟ್ ಮಾಡ್ಕೋಬಹುದು ಈ ಪಬ್ಲಿಕ್ ಅಲ್ಲಿ. ಅಂಡ್ ಪ್ರೈವೇಟ್ ಅಂದ್ರೆ ಹೊರಗಡೆ ಇರುವ ಕ್ಲೌಡ್ ಪ್ರೊವೈಡರ್ಸ್ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲದೆ ಇರುವಾಗ ಕಂಪನಿ ಅವರೇ ಅವರ ಓನ್ ಆಗಿ ಕ್ಲೌಡ್ ನ ಕ್ರಿಯೇಟ್ ಮಾಡ್ಕೊಂಡು ಡೇಟಾನ ಸ್ಟೋರ್ ಮಾಡ್ಕೊಂತಾರೆ. ನೆಕ್ಸ್ಟ್ ನಮಗೆ ಕಮ್ಯುನಿಟಿ ಇದೆ. ಓಕೆನಾ. ಕಮ್ಯುನಿಟಿ ನಥಿಂಗ್ ಬಟ್ ಕಮ್ಯುನಿಟಿ ಅಂದ್ರೆ ಏನು ಅಂತಂದ್ರೆ ಕಮ್ಯುನಿಟಿ ಕ್ಲೌಡ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ಬಹುದು ಆರ್ ಗ್ರೂಪ್ ಆಫ್ ಕಸ್ಟಮರ್ಸ್. ಇಲ್ಲಿ ಏನು ಅಂತಂದ್ರೆ ಗ್ರೂಪ್ ಆಫ್ ಪೀಪಲ್ ಸೇರಿ ಯಾವ್ದಾದ್ರು ಒಂದು ಇಶ್ಯೂಸ್ ನ ಸಾಲ್ವ್ ಮಾಡ್ಕೊಳೋಕೆ ಕಾಮನ್ ಆಗಿ ಒಂದು ಪ್ಲಾಟ್ಫಾರ್ಮ್ ನ ಅಥವಾ ಕ್ಲೌಡ್ ನ ಯೂಸ್ ಮಾಡ್ಕೊಂತಾರೆ. ಸೊ ಇದನ್ನ ನಾವು ಕಮ್ಯುನಿಟಿ ಕ್ಲೌಡ್ ಅಂತ ಹೇಳ್ತೀವಿ. ಸೊ ಇವಾಗ ನಮಗೆ ಪಬ್ಲಿಕ್ ಅಂದ್ರೆ ಏನು ಯಾರಾದ್ರೂ ಇರಬಹುದು. ಅಂದ್ರೆ ಯಾವ ಆರ್ಗನೈಸೇಷನ್ಸ್ ಆದ್ರೂ ಅವ್ರ ಅಪ್ಲಿಕೇಶನ್ಸ್ ಎಲ್ಲಾನು ಪಬ್ಲಿಕ್ ಆಗಿ ಹೋಸ್ಟ್ ಮಾಡ್ಕೋಬಹುದು. ಪಬ್ಲಿಕ್ ಆಗಿ ಹೋಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ AWS, Azure, GCP ಕ್ಲೌಡ್ ಇಟ್ಕೊಂತಾರೆ. ಪ್ರೈವೇಟ್ ಕ್ಲೌಡ್ ಅಂದ್ರೆ ಏನ್ ಹೇಳ್ದೆ, ಪ್ರೈವೇಟ್ ಅಂದ್ರೆ ಕಂಪನಿ ಅವರು ಮಾತ್ರನೇ ಇರ್ತಾರೆ. ಅದ್ರಲ್ಲಿ ಓನ್ಲಿ ಕಂಪನಿ ರಿಲೇಟೆಡ್ ಅಂದ್ರೆ ಅವ್ರಿಗೆ ಮಾತ್ರನೇ ಕನೆಕ್ಟ್ ಆಗ್ತಾರೆ. ಪ್ರೈವೇಟ್ ಆಗಿ ಕಂಪನಿ ಅವರು ಮಾತ್ರ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಂತಾರೆ ಕ್ಲೌಡ್ ನ. ಸೊ ಅದನ್ನ ನಾವು ಪ್ರೈವೇಟ್ ಕ್ಲೌಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೈಬ್ರಿಡ್ ಅಂದ್ರೆ ಏನು ಅಂತ ಹೇಳ್ದೆ, ಕಾಂಬಿನೇಷನ್ಸ್ ಆಫ್ ಬೋತ್ ಪಬ್ಲಿಕ್ ಅಂಡ್ ಪ್ರೈವೇಟ್. ಓಕೆನಾ. ನೆಕ್ಸ್ಟ್ ಕಮ್ಯುನಿಟಿ ಅಂತಂದ್ರೆ ಈ ಕಮ್ಯುನಿಟಿಯಲ್ಲಿ ಯಾವ ಕಂಪನಿ ಅವರಾದ್ರೂ ಇರಬಹುದು. ನಮಗೆ ಅಂದ್ರೆ
ನಮ್ಮ ಕಂಪ್ನಿ ಅವರು ಇರಬಹುದು ಆರ್ ಬೇರೆ ಕಂಪ್ನಿ ಅವರು ಕೂಡ ಇರಬಹುದು. ಐ ಥಿಂಕ್ ಇವಾಗ ನಿಮಗೆ 4 ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇವಾಗ ನಾವು ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ ಟಿಲ್ ಫಸ್ಟ್ ಕ್ಲೌಡ್ ಅಂದ್ರೆ ಏನ್, ಕ್ಲೌಡ್ ಅಲ್ಲಿ ನಾವು ಟೈಪ್ಸ್ ನೋಡಿದ್ವಿ. ಸೊ ಇವಾಗ ನಾವು AWS ಬಗ್ಗೆ ನೋಡೋಣ. ಓಕೆನಾ? ಅಂದ್ರೆ AWS ಅಂದ್ರೆ ಏನು ಅಂತ ನೋಡೋಣ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ AWS ಬಗ್ಗೆ. ಸೊ AWS ಅಂದ್ರೆ ಏನು? AWS ಅಂದ್ರೆ ಅಮೆಜಾನ್ ವೆಬ್ ಸರ್ವಿಸಸ್ ಅಂತ ಆಲ್ರೆಡಿ AWS ಬಗ್ಗೆ ಡಿಸ್ಕಸ್ ಮಾಡಿದ್ವಿ. AWS ಅಂದ್ರೆ ಕ್ಲೌಡ್ ಪ್ರೊವೈಡರ್ ಅಂತ ನಮಗೆ ಗೊತ್ತು. ಇದೇ ಏನಕ್ಕೆ ಯೂಸ್ ಆಗುತ್ತೆ? ಇದು ಕ್ಲೌಡ್ ಸರ್ವಿಸಸ್ಗೆ ಪ್ರೊವೈಡ್ ಮಾಡುತ್ತೆ. ಆಲ್ರೆಡಿ ನಿಮಗೆ ಹೇಳಿದೆ ನೆಟ್ಫ್ಲಿಕ್ಸ್ ಅವರಿಗೆ ನೆಟ್ಫ್ಲಿಕ್ಸ್ ಅವರಿಗೆ ಮೇಜರ್ ಇಶ್ಯೂ ಬಂದಿತ್ತು. ಸೊ ಅದನ್ನ ಸಾಲ್ವ್ ಮಾಡೋದ್ರಿಂದ ನಮಗೆ ಈ AWS ಅನ್ನೋದು ಪಾಪ್ಯುಲರ್ ಆಯ್ತು. ಓಕೆನಾ? ಇಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, AWS is designed to allow application providers, ISPs and vendors to quickly and securely host your applications. Providers, ISPs and vendors to quickly and securely host your applications. ಹೇಳ್ತಾ ಇದ್ದೀನಿ ಅಂದ್ರೆ ಅಪ್ಲಿಕೇಶನ್ಸ್ ನ ಹೋಸ್ಟ್ ಮಾಡೋದಕ್ಕೆ ನಮಗೆ ಈ AWS ಅನ್ನೋದು ಯೂಸ್ ಆಗುತ್ತೆ. ಅಂಡ್ ಸೆಕೆಂಡ್ ಪಾಯಿಂಟ್, ನೆಟ್ಫ್ಲಿಕ್ಸ್ ಯೂಸಸ್ ಅಮೆಜಾನ್ ವೆಬ್ ಸರ್ವಿಸಸ್ ಫಾರ್ ನಿಯರ್ಲಿ all its computing and storages needs, including databases, analytic recommendation engine, video transcoding and more. Hundreds for functions that in total use more than 100,000 servers instance on AWS. ಸೊ ಹಿಂಗೆ ಅಂದ್ರೆ ನಮಗೆ ನೆಟ್ಫ್ಲಿಕ್ಸ್ ಅವರು ನಮಗೆ ಈ AWS ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಿ. ನಿಮಗೆ ಇದ್ರ ಬಗ್ಗೆ ನಾನು ಹೇಳಿದ್ದೆ ಅಲ್ವಾ? ಸೊ ಇದು ನಮಗೆ ಸೆಕೆಂಡ್ ಪಾಯಿಂಟ್. ಸೊ ನೆಕ್ಸ್ಟ್, ವೈ AWS is so popular. ಓಕೆನಾ? ಇದು ನೋಡಿ, ಇಲ್ಲಿ ಫಸ್ಟ್ 3 ಪಾಯಿಂಟ್ಸ್ ಇದೆ. ಫಸ್ಟ್ ಯಾವ ಪಾಯಿಂಟ್ ಇದೆ? ಪೇ ಆಸ್ ಯು ಗೋ ಮಾಡೆಲ್. ಅಂದ್ರೆ ಇಟ್ ಫಾಲೋಸ್ ಪೇ ಆಸ್ ಯು ಗೋ ಮಾಡೆಲ್. ಅಂದ್ರೆ ನಾವು ಎಲ್ಲಿವರೆಗೂ ನಾವು ಯೂಸ್ ಮಾಡ್ತೀವೋ ಅಲ್ಲಿವರೆಗೂ ನಮಗೆ ಮನಿ ಪೇ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನಮಗೆ ಬಾರ್ಬಿಕ್ಯೂ ರೆಸ್ಟೋರೆಂಟ್ ಗೊತ್ತು. ಆ ರೆಸ್ಟೋರೆಂಟ್ ಅಲ್ಲಿ 1000 ಆರ್ 1500 ಹಂಗೆ ಅಮೌಂಟ್ ಪೇ ಮಾಡ್ಬೇಕಾಗಿರುತ್ತೆ. ಸೊ ಅವಾಗ ಆ ರೆಸ್ಟೋರೆಂಟ್ ಅಲ್ಲಿ ಇರುವ ಎಷ್ಟು ಫುಡ್ ಆದ್ರೂ ತಿನ್ಬಹುದು. ಬಟ್ ಇಲ್ಲಿ ಏನು ಅಂತಂದ್ರೆ ಟೋಟಲ್ ಫುಡ್ ಎಲ್ಲಾನು ತಿನ್ಬೇಕು ಅಂತ ಇಲ್ಲ. ಓನ್ಲಿ ನನಗೆ ಫ್ರೂಟ್ ಸಾಲೆಡ್ ಮಾತ್ರ ತಿನ್ಬೇಕು ಅಂತ ಅನ್ಕೊಂಡ್ರೆ ಅವಾಗ ನಾನು ಓನ್ಲಿ ಅದಕ್ಕೆ ಮಾತ್ರನೇ ಮನಿ ಪೇ ಮಾಡ್ತೀನಿ. ಓಕೆನಾ? ಏನಕ್ಕೆ ಅಂತಂದ್ರೆ ಬಾರ್ಬಿಕ್ಯೂ ರೆಸ್ಟೋರೆಂಟ್ ಆಗಿರೋದ್ರಿಂದ ಇಫ್ ನಾನು ಪೇ ಮಾಡಿದ್ರೆ 1000 ಆರ್ 1500 ನಾನು ಪೇ ಮಾಡ್ಬೇಕು. ಓನ್ಲಿ ನಾನು ಇವಾಗ ಫ್ರೂಟ್ ಸಾಲೆಡ್ ಮಾತ್ರ ತಿನ್ಬೇಕು ಅಂತ ಅನ್ಕೊಂಡ್ರೆ ಅವಾಗ ನಾನು ಓನ್ಲಿ ಅದಕ್ಕೆ ಮಾತ್ರ ಮನಿ ಪೇ ಮಾಡ್ಬೇಕು. ಸೊ ಆ ಜ್ಯೂಸ್ ನ ಆರ್ ಆ ಫ್ರೂಟ್ಸ್ ನ ಯಾವಾಗ ನಾನು ತಗೊಂಡು ಹೋಗಬಹುದು? ಇಫ್ ನಾನು 1000 ಆರ್ 1500 ಅಷ್ಟು ಪೇ ಮಾಡಿದ್ರೆ ಮಾತ್ರನೇ ನಾನು ಆ ಫ್ರೂಟ್ ಸಾಲೆಡ್ ನ ತಗೋಬಹುದು. ಇಲ್ಲಿ ಓನ್ಲಿ ಫ್ರೂಟ್ ಸಾಲೆಡ್ ಮಾತ್ರ ಇಲ್ಲಿ 1000 ಮನಿ ಪೇ ಮಾಡೋದಕ್ಕೆ ಇಟ್ಸ್ ನಾಟ್ ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ ಮನಿ ವೇಸ್ಟ್ ಆಗ್ತಿದೆ. ಅದೇ ಇವಾಗ ನಾನು ನಾರ್ಮಲ್ ರೆಸ್ಟೋರೆಂಟ್ ಗೆ ಹೋದ್ರೆ ಇವಾಗ ನಾನು ಓನ್ಲಿ ಜ್ಯೂಸ್ ಮಾತ್ರನೇ ಕುಡಿಬೇಕು ಅಂತ ಅನ್ಕೊಂಡ್ರೆ ಓನ್ಲಿ ನಾನು ಅದಕ್ಕೆ ಮಾತ್ರನೇ ಮನಿ ಪೇ ಮಾಡ್ಬೇಕಾಗಿರುತ್ತೆ. ಸೊ ಇವಾಗ ನನಗೆ ಈ ಎರಡರಲ್ಲಿ ಯಾವ್ದು ಬೆಟರ್? ನಾರ್ಮಲ್ ರೆಸ್ಟೋರೆಂಟ್ ಬೆಟರ್ ಅಂತ ಹೇಳ್ಬಹುದು. ಸೊ AWS ಕೂಡ ಹಂಗೆ. ಸೊ AWS ಅಲ್ಲಿ ಕೂಡ ಹಂಗೆ ನಾವು ಯಾವ ಸರ್ವಿಸ್ ನ ಯೂಸ್ ಮಾಡ್ತೀವೋ ಆ ಸರ್ವಿಸ್ ಗೆ ಮಾತ್ರನೇ ನಾವು ಪೇ ಮಾಡ್ಬೇಕಾಗಿರುತ್ತೆ. ಎಕ್ಸಾಂಪಲ್, ನಾನು ಈಗ EC2 ಅಂಡ್ VPC ಇಸ್ ನಥಿಂಗ್ ಬಟ್ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಈ 2 ಸರ್ವಿಸಸ್ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅವಾಗ ನಾನು ಈ 2 ಸರ್ವಿಸಸ್ ಮಾತ್ರನೇ ಮನಿ ಪೇ ಮಾಡ್ಬೇಕಾಗಿರುತ್ತೆ. ಮೀನ್ಸ್ ಈ 2 ಸರ್ವಿಸಸ್ ಗೆ ಮಾತ್ರನೇ ಬಿಲ್ಲಿಂಗ್ ಬೀಳುತ್ತೆ. ಸೊ ಇದನ್ನೇ ನಾವು ಪೇ ಆಸ್ ಯು ಗೋ ಮಾಡೆಲ್ ಅಂತ ಹೇಳೋದು. ಓಕೆನಾ? ಸೆಕೆಂಡ್ ಪಾಯಿಂಟ್ ಏನಿದೆ? ಸೆಕೆಂಡ್ ಪಾಯಿಂಟ್, ಇಟ್ ಕ್ಯಾನ್ ಆಫರ್ಸ್ ಥೌಸಂಡ್ಸ್ ಆಫ್ ಸರ್ವರ್ಸ್ ಆನ್ ಮಲ್ಟಿಪಲ್ ಡೊಮೈನ್. ಅಂದ್ರೆ ಒಂದು ಡೊಮೈನ್ ಅಲ್ಲಿ ನಾವು ನಂಬರ್ ಆಫ್ ಸರ್ವರ್ಸ್ ನ ಯೂಸ್ ಮಾಡ್ಕೋಬಹುದು. ಒಂದು ಡೊಮೈನ್ ಅಲ್ಲಿ ನಾವು n ನಂಬರ್ ಆಫ್ ಸರ್ವರ್ಸ್ ನ ಯೂಸ್ ಮಾಡಬಹುದು. ಸೊ ಇದು ಸೆಕೆಂಡ್ ಪಾಯಿಂಟ್. ಅಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ? ಕಂಪೇರ್ ಟು ಅದರ್ ಕ್ಲೌಡ್ ಪ್ರೊವೈಡರ್ಸ್ ಇಟ್ ಆಸ್ ಎ ಹೈ ಎಕ್ಸ್ಪೀರಿಯನ್ಸ್. ಅಂದ್ರೆ ಮಿಕ್ಕಿದ್ದು ಕ್ಲೌಡ್ ಪ್ರೊವೈಡರ್ಸ್ ಜೊತೆ ಕಂಪೇರ್ ಮಾಡಿದ್ರೆ AWS ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬಹುದು. ಸೊ ಇದು ನಮಗೆ AWS ಕ್ಲೌಡ್ ಬಗ್ಗೆ ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಮಾತ್ರನೇ ಹೇಳಿದೀನಿ. ಸೊ ಇವಾಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಲೈನೆಕ್ಸ್ ಕಮಾಂಡ್ಸ್ ನ ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.